ಸ್ನೇಹಿತರೆ, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ತಿಳಿಯದವರು ಯಾರೂ ಇರಲಿಕ್ಕಿಲ್ಲ. ಅವರ ಬಗ್ಗೆ ಚರ್ಚೆ ಕೇವಲ ಭಾರತದೊಳಗೆ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ನಡೆಯುತ್ತದೆ. ಇದೇ ಕಾರಣಕ್ಕೆ ಮೋದಿಯವರಿಗೆ ಒಂದು ವಿಶಿಷ್ಟವಾದ ದೊಡ್ಡ ಅನುಯಾಯಿಗಳ ಗುಂಪು ಇದೆ. ಆದರೆ ಇಷ್ಟು ಬಲಿಷ್ಠ ವ್ಯಕ್ತಿತ್ವ ಹೊಂದಿರುವ ನಮ್ಮ ಪ್ರಧಾನಮಂತ್ರಿಯವರು ಎಂತಹ ದುಬಾರಿ ಬಟ್ಟೆಗಳನ್ನು ಧರಿಸುತ್ತಾರೆ, ಎಷ್ಟು ಐಷಾರಾಮಿ ಜೀವನ ನಡೆಸುತ್ತಾರೆ ಎಂದು ಯೋಚಿಸಿದ್ದೀರಾ? ಸ್ನೇಹಿತರೆ, ಮೋದಿಯವರು ಧರಿಸಿದ ಒಂದು ಬ್ಲೇಜರ್ನ ಬೆಲೆಯೇ 4,31,00,000 ರೂಪಾಯಿಗಳಿಗೆ ವೇಲನ್ನಲ್ಲಿ ಮಾರಾಟವಾಗಿದೆ. ಆದರೆ ಈ ಬ್ಲೇಜರ್ನ ವಿಶೇಷತೆ ಏನಿರಬಹುದು? ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅವರು ದಿನಕ್ಕೆ ಎಷ್ಟು ಹಣ ಖರ್ಚು ಮಾಡುತ್ತಾರೆ? ಇದರ ಬಗ್ಗೆ ಯಾರಿಗಾದರೂ ಗೊತ್ತಿದೆಯೇ? ನರೇಂದ್ರ ಮೋದಿಯವರು ಪ್ರತಿ ತಿಂಗಳು 1,66,000 ರೂಪಾಯಿಗಳ ಸಂಬಳವನ್ನು ಪಡೆಯುತ್ತಾರೆ. ಆದರೆ ಬೆಳಗ್ಗಿನಿಂದ ರಾತ್ರಿಯವರೆಗೆ ಅವರ ದೈನಂದಿನ ಖರ್ಚುಗಳನ್ನು ಕೇಳಿದರೆ ನೀವು ಆಶ್ಚರ್ಯಗೊಳ್ಳುತ್ತೀರಿ. ವಿದೇಶ ಪ್ರವಾಸಗಳಿಗೆ ಆಗುವ ವೆಚ್ಚವಂತೂ ಒಂದೊಂದು ಪ್ರವಾಸಕ್ಕೆ 22 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು. ಇದರಲ್ಲಿ ಅವರ ವಿಮಾನದ ವೆಚ್ಚವೇ ದೊಡ್ಡದು. ಏಕೆಂದರೆ ಈ ವಿಮಾನದ ಒಳಗಿನ ನೋಟ ಒಂದು ಐಷಾರಾಮಿ ಹೋಟೆಲ್ನಂತೆ ಇರುತ್ತದೆ. ದೇಶಭಕ್ತಿಯನ್ನು ಹೆಚ್ಚಿಸಲು ಮತ್ತು ಸ್ನೇಹಪೂರ್ವಕ ದೇಶಗಳ ಜೊತೆ ಸಂಬಂಧ ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯ ಎಂಬುದು ಮೋದಿಯವರಿಗೆ ಚೆನ್ನಾಗಿ ಗೊತ್ತು. ಭಾರತದ ಪ್ರಾಣಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಅವರು 922 ಸಲ ವಿದೇಶಕ್ಕೆ ಭೇಟಿ ನೀಡಿದ್ದಾರೆ. ಈ ಎಲ್ಲಾ ಪ್ರವಾಸಗಳಿಗೆ ಒಟ್ಟು ವೆಚ್ಚ 2,021 ಕೋಟಿ ರೂಪಾಯಿಗಳು. ಅಂದರೆ ಸರಾಸರಿ ಪ್ರತಿ ವರ್ಷ 180 ಕೋಟಿ ರೂಪಾಯಿಗಳು ವಿದೇಶ ಪ್ರವಾಸಕ್ಕೆ ಖರ್ಚಾಗುತ್ತವೆ. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ, ಇದು ಸತ್ಯ. ಇದನ್ನು ಖಚಿತಪಡಿಸಿಕೊಳ್ಳಲು ನೀವು ನರೇಂದ್ರ ಮೋದಿಯವರ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಮೋದಿಯವರ ಭದ್ರತೆಗೆ ಆಗುವ ಖರ್ಚು ಒಂದು ದೊಡ್ಡ ಮೊತ್ತವೇ. ಕೇವಲ ಒಂದು ವರ್ಷದಲ್ಲಿ 24ನೇ ವರ್ಷದಲ್ಲಿ ಅವರ ಭದ್ರತೆಗೆ 592 ಕೋಟಿ ರೂಪಾಯಿಗಳು ಖರ್ಚಾಗಿವೆ. 5 ತಕಿಗಳ ಭದ್ರತಾ ಕವಚದಲ್ಲಿ ಕೆಲವೊಮ್ಮೆ 1000ಕ್ಕಿಂತಲೂ ಹೆಚ್ಚು ಯೋಧರನ್ನು ರಕ್ಷಣೆಗಾಗಿ ನಿಯೋಜಿಸಲಾಗುತ್ತದೆ. ಎಸ್ಪಿಜಿ ಕಮಾಂಡೋಗಳು ಮೊದಲ ತಕಿಯಾಗಿ ಮೋದಿಯವರಿಗೆ ರಕ್ಷಕರಾಗಿರುತ್ತಾರೆ. ಎರಡನೇ ತಕಿಯಲ್ಲಿ ಅಪಾಯಕಾರಿ ಎನ್ಎಸ್ಜಿ ಕಮಾಂಡೋಗಳು ಅವರ ಸುತ್ತಲಿರುತ್ತಾರೆ. ಮೂರನೇ ತಕಿಯಲ್ಲಿ ಮೋದಿಯವರು ತೆರಳುವ ರಸ್ತೆಗೆ 2 ಕಿಲೋಮೀಟರ್ಗಳವರೆಗೆ ರಾಜ್ಯ ಪೊಲೀಸರು ಭದ್ರತೆಯ ವಲಯವನ್ನು ರಚಿಸುತ್ತಾರೆ. 4ನೇ ತಕಿಯಲ್ಲಿ ದೂರದಿಂದ ಗುಂಡು ಹಾರಿಸುವ ಸಂಭವವಿರುವವರಿಂದ ರಕ್ಷಣೆಗಾಗಿ 1ರಿಂದ 2 ಕಿಲೋಮೀಟರ್ಗಳವರೆಗೆ ಸ್ನೈಪರ್ಗಳು ಇರುತ್ತಾರೆ. ಮೋದಿಯವರ ತಂಡವು 30 ವಿಶೇಷ ಕಾರುಗಳನ್ನು ಬಳಸುತ್ತದೆ. ಪ್ರತಿ ಕಾರಿನ ಬೆಲೆ ಕನಿಷ್ಠ 30 ಲಕ್ಷದಿಂದ 13 ಕೋಟಿ ರೂಪಾಯಿಗಳವರೆಗೆ ಇರುತ್ತದೆ. ಸ್ನೇಹಿತರೆ, ಮೋದಿಯವರು ಪ್ರತಿದಿನ ಧರಿಸುವ ಬಟ್ಟೆಗಳಿಂದ ಹಿಡಿದು ಅವರು ಧರಿಸುವ ಕನ್ನಡಕ ಮತ್ತು ಬ್ಲೇಜರ್ಗಳ ವೆಚ್ಚವನ್ನು ಕೇಳಿದರೆ ನೀವು ಆಶ್ಚರ್ಯಗೊಳ್ಳುತ್ತೀರಿ. 24ನೇ ವರ್ಷದಲ್ಲಿ ಪ್ರಧಾನಿಯಾದ ನಂತರ ಮೊದಲ ಬಾರಿಗೆ ಅಮೆರಿಕಕ್ಕೆ ಭೇಟಿ ನೀಡಿದಾಗ ಅಂದಿನ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾರನ್ನು ಭೇಟಿಯಾದಾಗ ಈ ಬ್ಲೇಜರ್ ಧರಿಸಿದ್ದರು. ಈ ಬ್ಲೇಜರ್ನ ವಿಶೇಷತೆ ಏನೆಂದರೆ ಅದರ ಪ್ರತಿ ವಿನ್ಯಾಸದ ಮೇಲೆ ಮೋದಿಯವರ ಹೆಸರು ಬರೆಯಲಾಗಿದೆ. ಇದೇ ಕಾರಣಕ್ಕೆ ಗುಜರಾತ್ನ ಒಬ್ಬ ಶ್ರೀಮಂತ ವ್ಯಾಪಾರಿ ಈ ಬ್ಲೇಜರ್ನು 4 ಕೋಟಿ ರೂಪಾಯಿಗಳಿಗೆ ಖರೀದಿಸಿದರು. ಇದಲ್ಲದೆ 22ನೇ ವರ್ಷದಲ್ಲಿ ಮೋದಿಯವರು 1,40,000 ರೂಪಾಯಿಗಳ ಕಪ್ಪು ಕನ್ನಡಕ ಧರಿಸಿದ್ದರು. ಅವರ ಗಡಿಯಾರದ ಬೆಲೆಯು 1,30,000 ರೂಪಾಯಿಗಳವರೆಗೆ ಇರುತ್ತದೆ. ಮೋದಿಯವರು ವಿದೇಶಕ್ಕೆ ತೆರಳುವಾಗ ತಮಗೆ ಇಷ್ಟವಾದ ಆಹಾರವನ್ನು ತೆಗೆದುಕೊಂಡು ಹೋಗುತ್ತಾರೆಯೇ? ಅವರ ಫ್ಯಾಷನ್ ಮತ್ತು ಆಹಾರಕ್ಕೆ ಎಷ್ಟು ಖರ್ಚು ಮಾಡುತ್ತಾರೆ ಎಂದು ಒಂದು ಸಂದರ್ಶನದಲ್ಲಿ ಕೇಳಿದಾಗ ಮೋದಿಯವರು, ನಾನು ಯಾವುದೇ ಆಹಾರವನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಅಲ್ಲಿನ ಜನರು ಪ್ರೀತಿಯಿಂದ ಏನು ತಿನ್ನಿಸಿದರೂ ನಾನು ಅದನ್ನೇ ತಿನ್ನುತ್ತೇನೆ ಎಂದು ಉತ್ತರಿಸಿದರು. ಆದರೆ ಒಂದು ಗಾಳಿಕತೆಯಂತೆ ಹೇಳಲಾಗುವುದೇನೆಂದರೆ ಅವರು ತೈವಾನ್ನಿಂದ ಆಮದು ಮಾಡಿಕೊಂಡ 80,000 ರೂಪಾಯಿಗಳ ಬೆಲೆಯ ಮಶ್ರೂಮ್ಗಳನ್ನು ತಿನ್ನುತ್ತಾರಂತೆ. ಆದರೆ ಇದಕ್ಕೆ ಸ್ಪಷ್ಟವಾದ ಯಾವುದೇ ಪುರಾವೆಯಿಲ್ಲ. ಮೋದಿಯವರು ಪರೋಟಾ, ಭಾತ, ದಾಲ್ ಕಿಚಡಿಯ ಜೊತೆಗೆ ಗುಜರಾತಿ ಆಹಾರವಾದ ಧೋಕ್ಲಾವನ್ನು ತಿನ್ನಲು ಇಷ್ಟಪಡುತ್ತಾರೆ. ಮೋದಿಯವರ ನಿವಾಸದ ಬಗ್ಗೆ ಮಾತನಾಡೋಣ. ದಿಲ್ಲಿಯ ರೇಸ್ಕೋರ್ಸ್ ರಸ್ತೆಯ ಬಳಿಯ 20 ಎಕರೆ ಭೂಮಿಯಲ್ಲಿ ವ್ಯಾಪಿಸಿರುವ ಅವರ ಮನೆಯ ಹೆಸರು 7 ಆರ್ಸಿಆರ್. ಈ ನಿವಾಸವು 10 ದೊಡ್ಡ ಫುಟ್ಬಾಲ್ ಮೈದಾನಗಳಷ್ಟು ವಿಶಾಲವಾದದ್ದು. ಇದರೊಳಗೆ ಒಟ್ಟು 5 ದೊಡ್ಡ ಕಟ್ಟಡಗಳಿವೆ. ಒಂದು ಹೆಲಿಕಾಪ್ಟರ್ ಯಾವಾಗಲೂ ಪೂರ್ಣ ತೈಲದ ಟ್ಯಾಂಕ್ನೊಂದಿಗೆ ಸಿದ್ಧವಾಗಿರುತ್ತದೆ. ಈ 20 ಎಕರೆ ಭೂಮಿಯ ಒಂದು ದೊಡ್ಡ ಭಾಗವು ಸುಂದರವಾದ ಉದ್ಯಾನವನದಂತೆ ಪ್ರಕೃತಿಯ ಸೌಂದರ್ಯವನ್ನು ಹೊಂದಿದೆ. ಆಕರ್ಷಕವಾದ ನವಿಲುಗಳು, ವಿವಿಧ ಬಣ್ಣದ ಪಕ್ಷಿಗಳಿರುವ ಈ ಉದ್ಯಾನದಲ್ಲಿ ಮೋದಿಯವರು ಪ್ರತಿದಿನ ಬೆಳಗ್ಗೆ ಯೋಗ ಮಾಡುವುದರ ಜೊತೆಗೆ ಕೆಲವು ಸಮಯವನ್ನು ಕಳೆಯುತ್ತಾರೆ.
ಈ ಎಲ್ಲವನ್ನು 5 ಅಡಿ ಎತ್ತರದ ಗೋಡೆ, ಪೊಲೀಸರು, ಯೋಧರು ಮತ್ತು ಸಿಸಿಟಿವಿ ಕ್ಯಾಮೆರಾಗಳ ಸಹಾಯದಿಂದ ಅತ್ಯಂತ ಸುರಕ್ಷಿತವಾಗಿ ರಕ್ಷಿಸಲಾಗುತ್ತದೆ. ಇದರಿಂದಾಗಿ ಇದು ಭಾರತದ ಅತ್ಯಂತ ಭದ್ರವಾದ ಸ್ಥಳವಾಗಿದೆ. ಚಿವರಿಯಾಗಿ, ಮೋದಿಯವರ ಒಟ್ಟಾರೆ ವಾರ್ಷಿಕ ಖರ್ಚು 786 ಕೋಟಿ ರೂಪಾಯಿಗಳವರೆಗೆ ಏರಿಕೆಯಾಗುತ್ತದೆ. ಈ ಖರ್ಚದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಸಕ್ರಿಯಗೊಳಿಸಿ. ಆಗ ನಮ್ಮ ವಿಡಿಯೋಗಳನ್ನು ನೀವು ಮೊದಲಿಗೆ ನೋಡಬಹುದು. ಧನ್ಯವಾದಗಳು ಸ್ನೇಹಿತರೆ, ವೀಕ್ಷಿಸಿದ್ದಕ್ಕೆ ಧನ್ಯವಾದ.